ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲಪ್ರಭಾ ನದಿಯಲ್ಲಿ ಪತ್ತೆಯಾದ 3 ಬೈಕ್ ಕೇಸ್ಗೆ ಈಗ ತಿರುವು ಸಿಗ್ತಾ ಇದೆ. ಚಿನ್ನದ ಅಂಗಡಿ ಕಳ್ಳತನ ಮಾಡೋಕೆ 3 ಬೈಕ್ ಅನ್ನ ಕದ್ದಿದ್ರಂತೆ. ಕಳ್ಳತನ ಮಾಡಕ್ಕೆ ತಯಾರಿಗಳು ಕೂಡ ಕಳ್ಳತನದ ಮುಖಾಂತರವೇ. ಚಿನ್ನದ ಅಂಗಡಿ ದೋಚಿದ ಮೇಲೆ ಬೈಕ್ ಗಳನ್ನ ನದಿಗೆ ಎಸೆದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳತನವಾದ 1.5 ತಿಂಗಳ ಬಳಿಕ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿದೆ. ಡಿಸೆಂಬರ್ 22ನೇ ತಾರೀಕು ಸವದತ್ತಿ ಪಟ್ಟಣದಲ್ಲಿ ಈ ಚಡ್ಡಿ ಗ್ಯಾಂಗ್ ಏನಿತ್ತು ಕಳ್ಳತನಕ್ಕೆ ಮುಂದಾಗಿತ್ತು. 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಕಳ್ಳತನಕ್ಕೆ ಬಳಕೆ ಮಾಡಿದಂತಹ ಬೈಕ್ ಗಳನ್ನ ಇವರು ಕದ್ದಿದ್ರು. ಕದ್ದ ನಂತರ ಆ ಬೈಕ್ ಗಳನ್ನ ನದಿಯಲ್ಲಿ ಬಿಸಾಡಿ ಹೋಗಿದ್ರು. ಅದು ಇವತ್ತು ಪತ್ತೆಯಾಗಿದೆ. ಕಳ್ಳರ ಕೃತ್ಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಲಪ್ರಭಾ ನದಿಯಲ್ಲಿ ಪತ್ತೆಯಾದ 3 ಬೈಕ್ಗೆ ಈಗ ಅಪ್ಡೇಟ್ ಸಿಕ್ಕಿದೆ. ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಚಡ್ಡಿ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇದ್ರು, 12 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಅಂಡ್ ಕದಿಯೋಕೆ ಇವರು ಬಳಸಿದಂತಹ ವೆಹಿಕಲ್ ಇತ್ತಲ್ಲ, ಅದು ಕೂಡ ಕಳ್ಳತನದ್ದೇ ಆಗಿತ್ತು. ಕದ್ದ ನಂತರ ಅದು ಸಿಗಾಕಬಾರದು ಅನ್ನೋ ಕಾರಣಕ್ಕೆ ನದಿಯಲ್ಲಿ ಅದನ್ನ ಬಿಸಾಡಿ ಹೋಗಿದ್ದಾರೆ. ಈಗ ಬಾಡಿ ಗಿಡಿ ಮನುಷ್ಯರದ್ದಾಗ್ಬಿಟ್ಟಿದ್ರೆ ಅಥವಾ ಬೇರೆ ಜೀವಗಳಾಗಿದ್ರೆ 3 ದಿನಕ್ಕೆ ಮೇಲೆ ಬಂದ್ಬಿಡ್ತಾ ಇತ್ತು. ಇದು ಬೈಕು ಮೆಟಲ್ ಮುಳುಗ್ ಹೋಗಿದೆ. ಈಗ ಸಿಕ್ಕಿದೆ ನೋಡಿ, ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಒಂದು ತಲಾಶ್ ನಡೆಸಿದಾಗ ಈ ನೀರಿನಲ್ಲಿ ಆ 3 ಬೈಕ್ಗಳು ಪತ್ತೆಯಾಗಿದೆ. ಸೊ ಈ ಪ್ರಕರಣವನ್ನ ಭೇದಿಸೋಕೆ ಪೊಲೀಸರು ಸತತ 3 ತಿಂಗಳನ್ನ ತಗೊಂಡಿದ್ದಾರೆ. ಎಲ್ಲ ಒಂದ ಟೈಪ್ ಆಗ್ಯಾರ. ಒಮ್ಮೆ ಹೋದವೆ. ಕಳ್ತಾನ ಅದು ತೋಯವ ಪಕ್ಕ. ಬರ್ರಿ ಪಾಠ ಹಂಗ್ಯಾಕೆ ಮಾಡ್ತೀವಿ ಮೀನಾರ ನೀವು ಅಟ್ ಹೇಳಿದ್ ಬಾರಿ ಮ್ಯಾಲ ಸುಮ್ಮನೆ ಬರೀವಣ. ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಮಾಡೋಕೆ ಬೈಕನ್ನು ಕೂಡ ಕದ್ಕೊಂಡು ಬಂದಿದ್ರು. ಈಗ ಅದು ಯಾರು ಏನು ಎತ್ತ ಅಂತ ಪ್ಲೇಟ್ನೆಲ್ಲ ಅಂದ್ರೆ ನಂಬರ್ ಏನಿದೆ ನಂಬರ್ ಪ್ಲೇಟ್ ನೋಡಿ ಗಮನಿಸಬೇಕು. ಸೊ ಈಗ ಬೈಕ್ ಕಳ್ಳತನ ಆಗಿರೋರು ಕೂಡ ಕೇಸ್ ಕೊಟ್ಟಿರ್ತಾರೆ ನೋಡಿ. ಈಗ ಅವನ್ನೆಲ್ಲ ಪೊಲೀಸರು ಹುಡುಕೊಂಡು ಕೂತ್ಕೋಬೇಕು. ಈ ಕಳ್ಳತನಕ್ಕೆ ಅಂತ ಬೈಕ್ ಏನು ಕದ್ದಿದ್ರು, ಕಳ್ಳತನ ಆದ ನಂತರ ಅದ್ರ ಕೆಲಸ ಮುಗೀತಲ್ಲ. ಮಲಪ್ರಭಾ ನದಿ, ಬೆಳಗಾವಿಯಲ್ಲಿರುವಂತಹ ಮಲಪ್ರಭಾ ನದಿಗೆ ಬೈಕ್ಗಳನ್ನು ಎಸ್ದು ಹೋಗಿದ್ದಾರೆ. ಸ್ಪ್ಲೆಂಡರ್ ಬೈಕ್ ಒಂದು ಕಾಣಿಸ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಈಗ ಅದು 3 ತಿಂಗಳಾದ ನಂತರ ಸಿಕ್ಕಿದೆ. ಮತ್ತಷ್ಟು ಅಪ್ಡೇಟ್ ನನ್ನ ಕಲಿಗ ರಾಜೇಶ್ ನೀಡ್ತಾರೆ. ರಾಜೇಶ್, ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನಿಸ್ತಾ ಇದೆ. ಪೊಲೀಸರು ಭೇದಿಸಿದ ಹೇಗೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ? ಎಸ್ ವಿಜಯ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಏನು ಕಳ್ಳರ ಗುಂಪು ಅಂದ್ರೆ 9 ಜನ ಏನು ಚಡ್ಡಿ ಗ್ಯಾಂಗ್ ಇದೆ. ಇದು ಮೊದಲು ಏನಂತಂದ್ರೆ ಸವದತ್ತಿ ಪಟ್ಟಣದಲ್ಲಿ ಇರುವಂತಹ ಒಂದು 3 ಬೈಕ್ಗಳನ್ನ ಕಳ್ಳತನ ಮಾಡ್ತಾರೆ. ನಂತರ ಅಲ್ಲೇ ಮಾರನೇ ದಿನ ಅಂದ್ರೆ ಡಿಸೆಂಬರ್ 21ನೇ ತಾರೀಕಿಗೆ ಬೈಕ್ ಕಳ್ಳತನ ಮಾಡಿರುವಂತ ಏನು ಕಳ್ಳರು, ನಂತರ 22ನೇ ತಾರೀಕಿನ ದಿವಸ ಅಲ್ಲೇ ಇರುವಂತ ಬಂಗಾರದ ಅಂಗಡಿಯನ್ನ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಾರೆ. ನಂತರ ಈಗ ಇವತ್ತು ಬೆಳಗ್ಗೆ ಅಂತಂದ್ರೆ ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದ ಹೊರಗಿರುವಂತ ಮಲಪ್ರಭಾ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಪತ್ತೆಯಾದಂತ ಸಂದರ್ಭದಲ್ಲಿ ಆ ನಂಬರ್ ಪ್ಲೇಟ್ಗಳನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಯಾವ್ದಾದ್ರು ಬೈಕ್ಗಳು ಕಳ್ಳತನ ಎಲ್ಲಿ ರಿಜಿಸ್ಟರ್ ಆಗೈತೆ ಅನ್ನೋ ಹುಡುಕಂತ ಸಂದರ್ಭದಲ್ಲಿ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳ್ಳತನ ಕೇಸು ಕೂಡ ದಾಖಲಾಗಿರುತ್ತೆ. ನಂತರ ಇದು ಯಾರಿಗೆ ಸಂಬಂಧಪಟ್ಟಂತ ಹೇಳಿ ಬೈಕ್ ವಾರಸರನ್ನ ಕ್ರಾಸ್ ಚೆಕ್ ಮಾಡಿದಾಗ ಇಲ್ಲ ಈ ಡೇಟಿಗೆ ನಮ್ಮ ಬೈಕ್ ಕಳ್ಳತನ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ಆರಂಭ ಆಗುತ್ತೆ. ನಂತರ ಇದು ಯಾರು ಕದ್ಕೊಂಡು ಹೋಗಿರೋ ನಿಟ್ಟಿನಲ್ಲಿ ತನಿಖೆ ನಡೆಸಿದಾಗ ಆಮೇಲೆ ಬಂಗಾರ ಅಂಗಡಿಯನ್ನ ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಸಿಸಿಟಿವಿ ಕೂಡ ದೃಶ್ಯಗಳು ಸರಿಯಾಗಿರ್ತಕ್ಕಂಥದ್ದು. ಅಲ್ಲಿ ಬೈಕ್ಗಳ ಬಂದು ಕಳ್ಳತನ ಮಾಡಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಆ ಬೈಕ್ಗಳ ನಂಬರ್ ಪ್ಲೇಟ್ ಅನ್ನ ಚೆಕ್ ಮಾಡಿದಾಗ ಇದು ಕಳ್ಳರ ಗ್ಯಾಂಗ್ ಏನು ಚಡ್ಡಿ ಗ್ಯಾಂಗ್ ಇದೆ, ಇದು ಇವರು ಬಂದು ಕಳ್ಳತನ ಮಾಡಿ ಹೋಗಿರ್ತಕ್ಕಂಥದ್ದು ಸದ್ಯ ಈಗ ರುಜುವಾಗಿರ್ತಕ್ಕಂಥದ್ದು. SP ಅವರು ಈಗ ಸದ್ಯ ಒಂದು ಟೀಮನ್ನ ರೆಡಿ ಮಾಡಿದ್ದಾರೆ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ 9 ಜನರನ್ನ ಆದಷ್ಟು ಬೇಗ ಸೆರೆ ಹಿಡ್ಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ಒಂದು ತಂಡವನ್ನು ಕೂಡ ರೆಡಿ ಮಾಡಿದ್ದಾರೆ ವಿಜಯ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ರಾಜೇಶ್.